ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ತಮ್ಲೈನಲ್ಲಿ ನೋಡಿರೋ ಥರ ಇವತ್ತಿನ ವಿಡಿಯೋ ತಿರುಪತಿಲಿ ಟ್ರಿಪ್ ಹೇಗಿತ್ತು ಅಂತ. ಸೊ ನಾವು ಸ್ಯಾಟರ್ಡೇ ಟು ವೆಡ್ನೆಸ್ಡೇ ಟ್ರಿಪ್ ಮಾಡಿದ್ದು. ಸೊ ಆಲ್ರೆಡಿ 3 ತಿಂಗಳು ಮುಂಚೆನೇ ಬುಕ್ ಮಾಡಿದ್ದು. ಸೊ ಹಾಗಾಗಿ ಇವತ್ತು ನಾವು ಶನಿವಾರ ಹೊರಟಿದ್ದು. ಸೊ ಅಲ್ಲಿ ಎಲ್ಲೂ ಮೊಬೈಲ್ ಯೂಸ್ ಇರಲಿಲ್ಲ, ಎಲ್ಲೂ ಸ್ಲಿಪ್ಪರ್ ಹಾಕಿ ಹೋಗಿರಲಿಲ್ಲ. ಸೊ ಅಲ್ಲಲ್ಲಿ ಸ್ಮಾಲ್ ಕ್ಲಿಪ್ಸ್ನ ತೆಗೆದು ಆ್ಯಡ್ ಮಾಡಿದ್ದೀನಿ. ಸೊ ನಾವು ಫಸ್ಟು ರೈಲ್ವೆ ಸ್ಟೇಷನ್, ನಮ್ಮದು ಮೈಸೂರು ರೈಲ್ವೆ ಸ್ಟೇಷನ್ಗಲ್ಲಿ ಹೋಗಿ ಹತ್ತಿ 4:15ಗೆ ಟ್ರೈನ್ ಇದ್ದಿದ್ದು. ಸೊ ನೀವು ನೋಡ್ತಿರೋ ಪ್ರಕಾರ ಅಲ್ಲಿ ಎಲ್ಲೂ ಮೊಬೈಲ್ ಯೂಸ್ ಇಲ್ಲ. ಮತ್ತು ಲಗೇಜ್ ಎಷ್ಟು ಲಗೇಜ್ ಇದೆ ಅಷ್ಟು ಲಗೇಜ್ ಇಟ್ಕೊಂಡು ಸ್ಲಿಪ್ಪರ್ ಇಲ್ಲದೆ ನಡ್ಕೊಂಡು ಹೋಗೋದಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ನಾವು ಜಾಸ್ತಿ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಓಡೋದೇ ಆಗ್ತಿತ್ತು, ಕಾಲು ಸುಡ್ತಿತ್ತು ಅಂತ. ಸೊ ಚಿಕ್ಕದಾಗಿ ವೀಡಿಯೋ ಮಾಡಿದ್ದೀನಿ. ಸೊ ಎಲ್ಲ ಕೂತ್ಕೊಂಡ್ವಿ, 3:45ಗೆ ಹೋಗಿ ಕೂತ್ಕೊಂಡಿದ್ದೀವಿ. ಸೊ ತುಂಬ ಲಗೇಜ್ ಇತ್ತು. ಸೊ ಎಲ್ಲ ಬಿಸಿಲು ಬೇರೆಲ್ಲ ಮಕ್ಕಳಿದ್ರು, ಸಕ್ಕ ಟಯರ್ಡ್ ಆಗ್ತಿತ್ತು. ಸೊ ಚಿಕ್ಕ ಪುಟ್ಟ ವೀಡಿಯೋ ಮಾಡಿಕೊಂಡು ಅಲ್ಲಲ್ಲೇ ಹೋಗಿ ಹೊರಟ್ವಿ. ಸೊ ಟ್ರೈನ್ ಬಂತು. ಟ್ರೈನಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಕಾಫಿ ಟೀ ಮದ್ದೂರೊಡೆ ತಿಂದ್ಕೊಂಡು ನೈಟ್ ಹೆಂಗೋ ಪಾಸ್ ಮಾಡಿದ್ವಿ. ಎಲ್ಲ ಸುಸ್ತಾಗಿತ್ತು, ಅಂದರೆ ಎಲ್ಲ ಎನರ್ಜೆಟಿಕ್ ಆಗಿದ್ರು. ಸೊ ಮನೆಯಿಂದನೇ ಊಟ ತೊಗೊಂಡೋಗಿದ್ವಿ. ನೈಟ್ ಸ್ಲೀಪಿಂಗ್ ಕೋಚ್ ಮಾಡಿದ್ರಿಂದ ಎಲ್ಲ ಅಲ್ಲೇ ಆರಾಮ್ಸೆ ಮಲ್ಕೊಂಡ್ವಿ. ಸೊ ಮಾರ್ನಿಂಗ್ 4 ಗಂಟೆಗೆ ತಿರುಪತಿ ರೀಚ್ ಆದ್ವಿ. ಸೊ ಸಖತ್ ಖುಷಿ ಆಯಿತು, ಯಾಕಂದ್ರೆ ನಾನು ಫಸ್ಟ್ ಟೈಮ್ ಹೋಗಿದ್ದು. ಒಂಥರ 2 ಮನಸ್ಸಲ್ಲಿ ಹೋಗಿದ್ದು ಹೆಂಗಿರುತ್ತೆ ಅಂತ. ಟಯರ್ಡ್ ಆಯಿತು, ಬಟ್ ಏನೋ ಒಂಥರ ಮನಸ್ಸಿಗೆ ಖುಷಿ ಇತ್ತು. ಸೊ ಬೆಳಿಗ್ಗೆ 4 ಗಂಟೆಗೆ ಹೋಗಿದ್ದು ನಾವು. ಸೊ 8 ಗಂಟೆ ಆದರೂ ನಮಗೆ ರೂಮ್ ಸಿಗಲಿಲ್ಲ. ಎಷ್ಟು ರಶ್ ಅಂತ ಅಂದರೆ ಎಲ್ಲ ಮಿಸ್ ಆಗ್ತೀವೋ ಅಂತ ಕೈ ಇಟ್ಕೊಂಡೇ ಇದ್ವಿ ಎಲ್ಲರೂ. ಯಾಕಂದರೆ ಅಷ್ಟು ಜನ, ದೇವ್ರೆ ಅಷ್ಟು ಜನನ ಅವ್ರು ಹೇಗೆ ಮೇಂಟೈನ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈಗ ನೋಡ್ತಿದ್ದೀರಲ್ಲ, ಇದೇ ಛತ್ರ ಅಂದರೆ ಇದರಲ್ಲೇ ಎಲ್ಲ ಹೊರಗಡೆ ಸ್ನಾನ ಮಾಡ್ಕೊಂಡು 1 ಡೇ ಟ್ರಿಪ್ ಬಂದವರು ಇಲ್ಲೇ ಸ್ನಾನ ಮಾಡಿಕೊಂಡು ಡ್ರೆಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ. ಇದು ತಿರುಪತಿ ದೇವಸ್ಥಾನ ಇರೋದು ಮೇಲೆ ತಿರುಮಲದಲ್ಲಿ. ಸೊ ಫಸ್ಟ್ ಇಲ್ಲಿ ನಾವು ರೂಮ್ ಮಾಡಿಕೊಂಡು ಲಗೇಜ್ ಎಲ್ಲನೂ ಇಲ್ಲಿ ಇಟ್ಬಿಟ್ಟು ನಾವು ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದು. 8 ಗಂಟೆ ಆದರೂ ಸಿಕ್ಕಿರಲಿಲ್ಲ. ಸೊ ನಾನಂತೂ ನಿದ್ದೆ ಮಾಡಿಬಿಟ್ಟಿದ್ದೆ ಚೆನ್ನಾಗಿ. ನಾನು ಫಸ್ಟ್ ಅವ್ರನ್ನೆಲ್ಲ ನೋಡಿ ಹೆಂಗಪ್ಪ ಇಲ್ಲಿ ಮಲ್ಕೊತಾರೆ ಅಂದ್ಕೊಂಡೆ. ನೋಡಿದ್ರೆ ನಾನೇ ಜ್ಞಾನ ಇಲ್ದಲ್ಲ ಮಲ್ಕೊಬಿಟ್ಟಿದ್ದೆ. ಸೊ 8 ಗಂಟೆಗೆ ನಮ್ಮದು ರೂಮ್ ಸಿಕ್ತು. ಇದೇ ರೂಮು ಬರೀ 50 ರೂಪಾಯಿಗೆ ಎಷ್ಟು ಚೆನ್ನಾಗಿರೋ ರೂಮ್ ಸಿಗುತ್ತೆ ಅಂತಂದರೆ ನಾನು ನಂಬೋಕ್ಕೆ ಆಗಲಿಲ್ಲ. ಅಷ್ಟು ಚೆನ್ನಾಗಿತ್ತು ರೂಮು, ಹೈಜಿನಿಕ್ ಆಗಿತ್ತು, ತುಂಬ ಕ್ಲೀನಾಗಿತ್ತು. ಸೊ ತೋರಿಸ್ತೀನಿ ನಮ್ಮ ರೂಮ್ನ ನೋಡಿ. ಇದೇ ನಮ್ಮ ರೂಮು. ಸೊ ಒಂದು ರೂಮ್, ಒಂದು ಬಾತ್ರೂಮ್ ಇತ್ತು ಅಷ್ಟೇ. ಸೊ ತುಂಬ ಚೆನ್ನಾಗಿತ್ತು. 18 ಜನ ಇದ್ದಿದ್ದರಿಂದ 2 ಫ್ಯಾಮಿಲಿ ಡಿವೈಡ್ ಆದ್ವಿ. ಒಂದು ಮೇಲೆ ಇದ್ದರೂ ನಮಗೆ 3rd ಫ್ಲೋರಲ್ಲಿ ಸಿಕ್ತು ಮನೆ. ಸೊ ತುಂಬ ಖುಷಿ ಆಯಿತು. ಸೊ ನೀವು ಹೋಗೋದಾದರೆ ನೋಡ್ಕೊಂಡು ಹೋಗಿ, ಯಾಕಂದರೆ ಜನ ಮತ್ತು ಬಿಸಿಲು ಟೈಮಲ್ಲಿ ದಯವಿಟ್ಟು ಮಕ್ಕಳು ಕರ್ಕೊಂಡು ಹೋಗ್ಬಿಡಿ. ನಾವು ಆಲ್ರೆಡಿ ಬುಕ್ ಮಾಡಿರೋದ್ರಿಂದ ಹೋದ್ವಿ. ಹೋದರೆ ಒಂದೇ ದಿನ ಸಾಕು ಟ್ರಿಪ್, 4-5 ದಿನ ಟ್ರಿಪ್ ಹಾಕ್ಬೇಡಿ. ತುಂಬ ಸುಸ್ತಾಗ್ಬಿಡುತ್ತೆ ಮಕ್ಕಳಿಗೆ, ಬಿಸಿಲಲ್ಲ. ಆಮೇಲೆ ಸ್ಲಿಪ್ಪರ್ ಹಾಕೋಂಗಿಲ್ಲ ದೇವಸ್ಥಾನದಲ್ಲೆಲ್ಲ, ಹಂಗಾಗಿ. ಸೊ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಕಾಫಿ ಟೀ ಕುಟ್ಕೊಂಡು ದರ್ಶನ ಮಾಡೋಕ್ಕೆ ಅಂತ ಹೊರಟ್ವಿ. ಅಂದರೆ ನಾವು ತಿರುಪತಿಲಿ ಒಂದು ತಿರುಮಲ ಇದ್ದಾರಲ್ಲ, ಅವ್ರದ್ದು ಬಾಲಾಜಿದು ಶ್ರೀನಿವಾಸಂದು ಅಣ್ಣ ಇದ್ದಾರೆ. ಅವ್ರನ್ನ ದರ್ಶನ ಮಾಡಿ ನಾವು ಫಸ್ಟು ಆಮೇಲೆ ಬೆಟ್ಟ ಹತ್ಬಿಟ್ಟು ಆಮೇಲೆ ಮೇಲೆ ಹೋಗೋದು. ಸೊ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಸೈಡಲ್ಲಿ ಎಲ್ಲ ರೇಟ್ ಆದರೆ ಎಲ್ಲ 1 to 3 ರೇಟು. ಸೊ ಹಂಗಾಗಿ ಬರೀ ನೋಡ್ಕೊಂಡು ಹೋದ್ವಿ ಅಷ್ಟೇ, ಏನೂ ತಗೊಳ್ಳಿಲ್ಲ. ಸೊ ಮೊಬೈಲ್ ಕ್ಯಾಮ್ರಾ ವೀಡಿಯೋ ಅಡ್ಡಡ್ಡ ಉದ್ದುದೆಲ್ಲ ಬಂದಿದೆ, ಯಾಕಂದರೆ ಕರೆಕ್ಟಾಗಿ ವೀಡಿಯೋ ಮಾಡೋರೇ ಸಿಗಲಿಲ್ಲ. ಸೊ ಯಾರೂ ಬೇಜಾರು ಮಾಡ್ಕೊಬೇಡಿ. ಸೊ ಎಲ್ಲ ನೋಡಿಕೊಂಡು ಹಾಗೆ ಎಲ್ಲ ದೇವಸ್ಥಾನದಕ್ಕೆ ಎಂಟ್ರಿ ಆದರೆ ನೋಡಿ ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲ ಫುಲ್ ತಣ್ಣಗೆ ಚಪ್ಪರ ಥರ ಇತ್ತು. ಬಿಸಿಲಿದ್ರೂ ಕೂಡ ನಮಗೆ ಸೆಕೆ ಅಂತ ಅನ್ನಿಸ್ಲಿಲ್ಲ. ಸೊ ನಾನು ಫುಲ್ಲು ಯಾವ ಜೋಶಲ್ಲಿ ಹೋದೆ ಅಂತ ಅಂದರೆ ಖುಷಿಲಿ ಹೋದೆ. ಇದೆ ನೋಡಿ ಫಸ್ಟ್ ದೇವಸ್ಥಾನ ನಾವು ಹೋಗಿದ್ದು. ಇಲ್ಲಿ ನಮಸ್ತೆ ಮಾಡಿಕೊಂಡು ಪ್ರಸಾದ ತಿಂದ್ಕೊಂಡು ಬ್ರೇಕ್ಫಾಸ್ಟ್ ನಾವು ಪುಳಿಯೋಗರೆ ತೊಗೊಂಡೋಗಿದ್ವಿ, ಅದೇ ಊಟ ಮಾಡಿಕೊಂಡು ಸೊ ಇಲ್ಲಿ ನಾವು ದರ್ಶನ ಮಾಡಿದ್ವಿ. ಒಳಗಡೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನನಗೆ ಹೆಸರೇ ಮರ್ತೋಯ್ತು, ಬಟ್ ಒಳಗಡೆ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇಲ್ಲೂ ಮೊಬೈಲ್ ಅಲ್ಲೋ ಇಲ್ಲ, ಕಾಲು ಪಟ ಸುಡ್ತಿದ್ದು. ಎಷ್ಟು ನೀರು ಕುಡ್ದಿದ್ದೀವಿ ಅಂತಂದರೆ ಊಟಕ್ಕಿಂತ ಬರೀ ನೀರು ಕುಡ್ದಿದ್ದು ಖಾಲಿಯಾಗಿದೆ ಹೆಚ್ಚು. ಆಂಧ್ರ ಪ್ರದೇಶ ನೀರು, ಕರ್ನಾಟಕ ನೀರು, ತಮಿಳ್ನಾಡು ನೀರು ಎಲ್ಲ ಕುಡ್ಬಿಟ್ಟಿದ್ದೀವಿ 4 ದಿನ. ಸೊ ಹೆಲ್ತ್ ಚೆನ್ನಾಗಿ ನೋಡಿಕೊಂಡ್ರೆ ಸಾಕಾಗಿದೆ ನಮಗೀಗ. ಸೊ ಅಲ್ಲಿಂದ ಎಲ್ಲರೂ ಕೂಡ ಕೂತ್ಕೊಂಡು ಸ್ವಲ್ಪ ಹೊತ್ತು, ಬಿಸಿಲಿತ್ತಲ್ಲ, ಬಿಸಿಲಲ್ಲಿ ಹತ್ತಕ್ಕಾಗಲ್ಲ ಅಂದ್ಬಿಟ್ಟು ಸಂಜೆ 4 ಗಂಟೆ ತನಕ ವೆಯ್ಟ್ ಮಾಡಿದ್ವಿ. ನನ್ನ ಮಗು, ನಮ್ಮಮ್ಮ ಮತ್ತು ಅಕ್ಕನ ಪಾಪು ಅವರ ಅಮ್ಮನ ನಾವು ಬಸ್ಸಲ್ಲಿ ಕಳಿಸಿದ್ವಿ. ಯಾಕಂತ ಅಂದರೆ ಮುಂದೆ ಹೇಳ್ತೀನಿ.
ಈಗ ನಾವು ಇದೇ ಲಗೇಜ್ ಕೌಂಟರು. ಇಲ್ಲಿ ನಾವು ಲಗೇಜ್ ಎಲ್ಲನೂ ಇಟ್ಬಿಟ್ಟು ನಾವು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು, ಯಾಕಂದರೆ ಲಗೇಜ್ ಎತ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಲ್ಲಿ ಆ ಬೆಟ್ಟ ನಾವು ಹತ್ತಬೇಕು. ಇಲ್ಲಿ ಲಗೇಜ್ ಇಟ್ಟರೆ ಮೇಲೆ ಲಗೇಜ್ ಕೌಂಟರಲ್ಲಿ ಹೋಗಿ ತಿರುಪತಿಲಿ ತಿರುಮಲದಲ್ಲಿ ಇಳ್ಕೊಂಡಿರುತ್ತೆ. ಅಲ್ಲಿಂದ ನಾವು ಲಗೇಜ್ ತೊಗೊಂಡು ಮತ್ತೆ ಅಲ್ಲೊಂದು ರೂಮ್ ಮಾಡ್ಕೋಬೇಕು. ಇದೇ ನೋಡಿ ಇಲ್ಲಿಂದ ಸ್ಟಾರ್ಟ್ ಬೆಟ್ಟ ಹತ್ತೋದು. ನಾನು ಫಸ್ಟ್ ಟೈಮ್ ಬೆಟ್ಟ ಹತ್ತುವಾಗಲೇ ನನಗೆ ಈ ಥರ ಕರ್ಪೂರ ಹಚ್ಕೊಂಡು ನಾವು ಹತ್ತಿದ್ದು. ಸೊ ತುಂಬ ಖುಷಿ ಆಯಿತು ಮನಸ್ಸಿಗೆ, ಅಂದ್ಕೊಳ್ದೇ ಸೇವೆ ಮಾಡೋ ಅದೃಷ್ಟ ಸಿಕ್ತು ಅಂತ. ಸೊ ತುಂಬ ಚೆನ್ನಾಗಿತ್ತು. ನೀರಂತೂ ಎಷ್ಟು ಸಿಹಿ ಇತ್ತು ಗೊತ್ತಾ. ಆಮೇಲೆ ಸಂಜೆ ಹತ್ತಿದ್ರಿಂದ ನಮಗೆ ಅಷ್ಟು ಟಯರ್ಡ್ ಆಗಲಿಲ್ಲ, ಯಾಕಂದರೆ ಬಿಸಿಲಿರಲಿಲ್ಲಲ್ಲ, ತಂಪು ಗಾಳಿ ಬೀಸ್ತಾ ಇತ್ತು. ಸೊ ಸೈಡಲ್ಲೆಲ್ಲ ಕೂಲ್ ಡ್ರಿಂಕ್ಸ್ ಇಟ್ಟಿರ್ತಾರೆ, ನೀರಿಟ್ಟಿರ್ತಾರೆ. ಸೊ ಕೂತ್ಕೊಂಡು ಆರಾಮಾಗಿ ಹತ್ಬೋದು. ಬಟ್ ನಾವು ಆರಾಮಾಗಿ ಹತ್ತಕ್ಕಾಗಲಿಲ್ಲ, ಯಾಕಂದರೆ 4 ಗಂಟೆಗೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಜನ ಇದ್ದರು, ಹೋಗ್ತಾ 6 ಗಂಟೆ 7 ಗಂಟೆ ಆದಮೇಲೆ ಒಬ್ಬರೂ ಜನ ಇಲ್ಲ ನೋಡಿ. ಇಲ್ಲಿ ಸೈಡಲ್ಲೆಲ್ಲ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗೋದು. ಇಲ್ಲೆಲ್ಲ ನೈಟ್ ಆಯ್ತಾ ಒಬ್ಬರೂ ಜನ ಇರಲಿಲ್ಲ. ಇನ್ನೊಂದು ಮಗು ಯಾಕೆ ಕರ್ಕೋಗ್ಬಾರ್ದು ಇದಕ್ಕೆ, ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಒಂದು 5 ವರ್ಷದ ಮಗುನ ಒಂದು ಚಿರತೆ ಬಂದು ಇಳ್ಕೊಂಡು ಹೋಗ್ಬಿಟ್ಟಿದೆ. ಹಂಗಾಗಿ 12 ವರ್ಷದ ಮಕ್ಕಳನ್ನ ಸಂಜೆ 2 ಗಂಟೆ ಮಧ್ಯಾಹ್ನ 2 ಗಂಟೆ ಮೇಲೆ ಅಲೋ ಮಾಡ್ತಿಲ್ಲ. ಸೊ ನಾವಿನ್ನೂ ಎಷ್ಟೋ ಸ್ಟೆಪ್ ಹತ್ತಬೇಕಿತ್ತು. ಹಾಗಾಗಿ ನಾವು ಮಕ್ಕಳಿರೋದನ್ನೆಲ್ಲ ಕಳಿಸ್ಬಿಟ್ವಿ. ನಾವು ಮಾತ್ರ ಹೋಗಿದ್ದು ದೊಡ್ಡವರು. ಸೊ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು, ಟಯರ್ಡ್ ಆಗೋಗ್ಬಿಟ್ಟಿತ್ತು ನೋಡಿ. ಬಿದೋಗಂಗೆ ಆಗಿಬಿಟ್ಟಿದೆ ನಾನು, ಯಾಕಂದರೆ ಎಲ್ಲೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ. ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. 11 ಗಂಟೆ ಮೇಲಾದರೆ ಇನ್ನೂ ಕಷ್ಟ, ಕಾಡು ಪ್ರಾಣಿಗಳ ಬಾಯಿಗೆ ಸಿಕ್ಕಿ ಆಹಾರ ಆಗಿಬಿಡ್ತೀವಿ ಅಂತ. ಸೊ ನಾವೀಗ ತೋರಿಸ್ತಿರೋ ಜಾಗ ಇಲ್ಲಿ ತಿರುಪತಿ ಬಾಲಾಜಿ ಏನು ಕೆಳಗಡೆಯಿಂದ ತಿರುಮಲೆಯಿಂದ ತಿರುಪತಿಗೆ ಹೋಗುವಾಗ ಈ ಜಾಗದಲ್ಲಿ ಮಂಡಿಕಾಲು ಸೇವೆ ಮಾಡ್ಕೊಂಡು ಹೋಗಿದ್ರಂತೆ ಅವ್ರ ಜಾಗಕ್ಕೆ. ಸೊ ಹಾಗಾಗಿ ಇಲ್ಲೆಲ್ಲರೂ ಒಂದು 10 ಸ್ಟೆಪ್ಪು 9 ಸ್ಟೆಪ್ಪು ಮಂಡಿಕಾಲಲ್ಲಿ ಹೂಡ್ತಾರೆ. ಇಲ್ಲಿಗೆ ಅರ್ಧ ಸ್ಟೆಪ್ಸ್ ಕಂಪ್ಲೀಟ್. ಸೊ ನೆಕ್ಸ್ಟ್ ನಾವು ಮತ್ತೆ ಇನ್ನೂ ಅರ್ಧ ಮೆಟ್ಲು, ಅಂದರೆ 1,000 ಮೆಟ್ಲು ಹತ್ತತ್ರ ಇತ್ತು. ಸೊ ನಾವು ಆರಾಮಾಗಿ ಸ್ವಲ್ಪ ಕೂತ್ಕೊಂಡು ನೀರು ಕುಡ್ಕೊಂಡು ಹೋದ್ವಿ. ನಮ್ಮ ಪುನಿ ಕೂಡ ಈ ಥರ ಕರ್ಪೂರ ಹಚ್ಕೊಂಡು ಹೋದರು. ಸೊ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗೋದಾದರೆ ಸಂಜೆ ಮೇಲೆ ಕರ್ಕೊಂಡು ಹೋಗಬೇಡಿ, ಆದಷ್ಟು ಡೈರೆಕ್ಟಾಗಿ ಹೋಗಿ. ಸೊ ನಾವು ಫೈನಲಿ ಈ ಥರ ರೋಡಲ್ಲೇ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ನಡ್ಕೊಂಬರ್ಬೇಕು, ಯಾಕಂದರೆ ಸ್ಟೆಪ್ಪಲ್ಲಿರಲ್ಲ. ಸೊ ಹುಷಾರಾಗಿ ಬನ್ನಿ, ಯಾಕಂದರೆ ರೋಡ್ ಸೈಡಲ್ಲಿ ವೆಹಿಕಲ್ಸ್ ಜಾಸ್ತಿ. ಆದರೆ ಇನ್ನೊಂದು ಖುಷಿ ಏನಂದರೆ ಬಸ್ಗಳು ವೆಹಿಕಲ್ ಹೋಗೋದೇ ಒಂದು ಕಡೆ ಬರೋದೇ ಒಂದು ಕಡೆ, ಎಲ್ಲ ಒನ್ ವೇ ಮಾಡಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಭಯ ಏನಿರಲಿಲ್ಲ, ನೀಟಾಗಿತ್ತು. ಅಲ್ಲಿ ಎಷ್ಟು ಜನ ದಿನಕ್ಕೆ 10 ಲಕ್ಷ ಜನ ಬರ್ತಾರೆ ಅಂತ, 10 ಲಕ್ಷ ಜನನೂ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಹ್ಯಾಟ್ಸ್ ಆಫ್. ಇದೇ ಪ್ಲೇಸು ಚಿರತೆ ಮಗುನ ಎಳ್ಕೊಂಡು ಹೋಗಿದ್ದಂತೆ. ಸೊ ನಾವು ಹೋದ್ಮೇಲೆ 2 ಹುಲಿ ಪಾಸ್ ಆಗಿದೆ, ಅಂದರೆ 11 ಗಂಟೆ ಮೇಲೆ ಮಧ್ಯರಾತ್ರಿಯಲ್ಲಿ 2 ಹುಲಿ ಪಾಸ್ ಆಗಿದೆ. ಸೊ ಅದಕ್ಕೆ ಆದಷ್ಟು ಹುಷಾರಾಗಿರಿ ಅಂತ ಹೇಳಿದ್ದು. ಸೊ ಫೈನಲಿ ನಾವು 11 ಗಂಟೆಗೆ ಮೆಟ್ಲು ಹತ್ತಕ್ಕೆ ತಲುಪಿದ್ದು. ಸೊ ಅಲ್ಲಿ ಎಲ್ಲ ಇದ್ದಿದ್ದ ಕರ್ಪೂರಗಳನ್ನೆಲ್ಲ ಅಲ್ಲಿ ಹಾಕಿ ಎಲ್ಲ ಗೋವಿಂದ ಗೋವಿಂದ ಅಂತ ಅಂದ್ವಿ. ಖುಷಿ ಆಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಸೊ ಈ ಥರ ಕಿಚ್ಚಾಡ್ತಿದ್ವಿ ನಾವು, ಏನೋ ಖುಷಿ, ಏನೋ ಸಾಧಿಸ್ಬಿಟ್ವಿ ಅನ್ನೋ ಖುಷಿ. ಸೊ ಚೆನ್ನಾಗಿತ್ತು, ಖುಷಿ ಆಯಿತು ಎಲ್ಲರಿಗೂ. ಸೊ ಮಾರನೇ ದಿನ ನಾವು ಅಲ್ಲಿ ರೂಮ್ ಮಾಡ್ಕೊಂಡಿದ್ವಲ್ಲ, ಇದೇ ರೂಮು. ಸೊ ಇದು ಕೂಡ 50 ರೂಪಾಯಿ ಅಷ್ಟೇ. ಇದು ಕೂಡ ಡಬಲ್ ಬೆಡ್ರೂಮ್. ಸೊ ಚೆನ್ನಾಗಿತ್ತು, ಲೊಕೇಶನ್ ವ್ಯೂ ಎಲ್ಲ ಚೆನ್ನಾಗಿತ್ತು. ಬಟ್ ಎಲ್ಲೂ ಫೋಟೋ ಏನು ವೀಡಿಯೋ ತೊಗೊಳಕ್ಕಾಗಿಲ್ಲ. ನೆಕ್ಸ್ಟ್ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಕಲ್ಯಾಣಿಗೆ ಬಂದ್ವಿ. ಕಲ್ಯಾಣಿಲಿ ಬೂರಾಹ ಸ್ವಾಮಿ ಇದ್ದಾರೆ. ಬೂರಾಹ ಸ್ವಾಮಿನೇ ತಿರುಪತಿಗೆ ಜಾಗ ಕೊಟ್ಟು ಸಾಲ ಕೊಟ್ಟಿರೋದು. ಸೊ ನಾವು ಇಲ್ಲಿ ಕಲ್ಯಾಣಿಲಿ ಚೆನ್ನಾಗಿ ಸ್ನಾನ ಮಾಡಿಕೊಂಡು ಒಂದು ಮಧ್ಯಾಹ್ನ ತನಕ ಆಟಾಡಿ ಬೂರಾಹ ಸ್ವಾಮಿ ದರ್ಶನ ಮಾಡಿ, ಇಲ್ಲೂ ಮೊಬೈಲ್ ಇಲ್ಲ, ನಾವು ವಾಪಸ್ ರೂಮಿಗೆ ಹೊರಟ್ವಿ. ಮುಂದೆ 1-2 ಕ್ಲಿಪ್ಸ್ ಹಾಕಿದ್ದೀನಿ ನೋಡಿ. ಕಲ್ಯಾಣಿಲಿ ಅಷ್ಟು ನೀರು ಎಷ್ಟು ಪ್ಯೂರಿಫೈ ಆಗಿದೆ ಅಂತಂದರೆ, ಮತ್ತು ಅಲ್ಲಿ ಎಲ್ಲ ಫ್ರೀ ಬಸ್ಸು, ಎಲ್ಲ ಬೆಟ್ಟದಿಂದ ಬೆಟ್ಟ ಅಲ್ಲ, ದೇವಸ್ಥಾನದಿಂದ ರೂಮ್ ಹತ್ರ ದೇವಸ್ಥಾನಕ್ಕೆಲ್ಲ ಊಟ ಪ್ರಸಾದ ಹತ್ರ ಎಲ್ಲ ಫ್ರೀ ಬಸ್ಗಳು. ನಮಗೆ ಬಸ್ ಹತ್ಕೊಂಡು ಹೋಗ್ತಿದ್ದೋ, ಬಸ್ ಹತ್ಕೊಂಡು ಇಳಿತಿದ್ದೋ. ಒಂಥರ ಚೆನ್ನಾಗಿತ್ತು. ಇಲ್ಲಿ ನೋಡಿ ಕಲ್ಯಾಣಿ ಎಷ್ಟು ಜನ ಸ್ನಾನ ಮಾಡ್ತಾರೆ. ನಮ್ಮ ಕಡೆಯಲ್ಲಿ ಎಷ್ಟು ಗಲೀಜಾಗಿರ್ತದೆ, ಅಲ್ಲಿ ಅಷ್ಟೇ ನೀಟಾಗಿದೆ. ಸಖತ್ ಖುಷಿ ಆಯಿತು. ನಾವು ಬಸ್ ಹತ್ಕೊಂಡು ನೆಕ್ಸ್ಟ್ ರೂಮಿಗೆ ಹೋದ್ವಿ. ಇದು ನೆಕ್ಸ್ಟ್ ಡೇ ನಾವು ಅಮಾವಾಸ್ಯೆ ದಿನ ಕಾಳಹಸ್ತ್ರಿ ಮತ್ತು ಪದ್ಮಾವತಿಗೆ ಹೋಗಿದ್ದು. ಕಾಳಹಸ್ತ್ರಿಲಿ ಶಿವ ಮತ್ತು ದೇವಸ್ಥಾನ ಇರೋದು, ಇಬ್ಬರು ಗಂಡ ಹೆಂಡ್ತಿರು ಇರೋದು. ಪದ್ಮಾವತಿ ಶ್ರೀನಿವಾಸಂದು 2ನೇ ಹೆಂಡತಿ. ಸೊ ಅಲ್ಲಿಗೆ ಹೋಗಿದ್ದು. ಇದು ಮಂಗಳವಾರ ನಾವು ಈ ಥರ ರೆಡಿಯಾಗಿದ್ದು. ಸೊ ಅಲ್ಲೂ ಕೂಡ ಮೊಬೈಲ್ ಯೂಸ್ ಇರಲಿಲ್ಲ, ಹಾಗಾಗಿ ರೂಮಲ್ಲೇ ಎಲ್ಲರದ್ದು ಒಂದು ಫೋಟೋ ತೆಗೆದು ಎಲ್ಲ ಹಿಂಗೆ ರೆಡಿ ಆಗಿದ್ದಾರೆ ಅಂತ ತೋರಿಸಿದ್ವಿ. ಸೆಕೆಗೂ ಅದಕ್ಕೂ ಏನು ಖುಷಿಯಾಗಿದೆ ಅಂತ.
ಇದೊಂದು ಕ್ಲಿಪ್ ಮಧ್ಯದಲ್ಲಿ ಬಂದುಬಿಟ್ಟಿದೆ. ಇದೇ ನಾವು ಕಲ್ಯಾಣಿಲಿ ಎಂಜಾಯ್ ಮಾಡಿದ್ದು. ಸೊ ತುಂಬ ಖುಷಿ ಆಯಿತು. ಆ ಬಿಸಿಲಿಗೆ ಅದಕ್ಕೂ ಬರಿಗಾಲಲ್ಲಿ ನಡ್ಕೊಂಡು ಬಂದಿದ್ದಕ್ಕೂ ಅದಕ್ಕೂ ಕಾಲು ಎಷ್ಟು ತಣ್ಣಗಾಯಿತು ಅಂದರೆ ನಾವು ಬಿಟ್ಟು ಬರೋದಕ್ಕೆ ಮನಸ್ಸಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಇದು ಕಲ್ಯಾಣಿ ಮುಗಿಸ್ಕೊಂಡು ಇದು ನೆಕ್ಸ್ಟು ದೇವಸ್ಥಾನ, ಕಾಳಹಸ್ತಿ ದೇವಸ್ಥಾನ ಇದ್ದೇನೆ. ಇಲ್ಲೇ ಶಿವನ ದೇವಸ್ಥಾನ ಇರೋದು, ಏಕಶಿಲಾ ಇದು. ಸೊ ಇದು ಪದ್ಮಾವತಿಲಿ ನಾವು ಊಟ ಮಾಡಿದ್ದು. ಅಲ್ಲಿಂದ ಮುಗಿಸ್ಕೊಂಡು ಪದ್ಮಾವತಿ ಬಂದ್ವಿ. ಪದ್ಮಾವತಿಲಿ ಬಳೆ ಕೊಡಿಸೋದು, ಬಳೆ ತೊಗೊಳ್ಳೋದು ಮಾಡಬೇಕಂತೆ. ಸೊ ಮುತ್ತೈದೆ ತನಕ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಇದೊಂದು ನಂಬಿಕೆ. ಸೊ ನಾನು ಬಳೆ ಕೊಡಿಸಿದ್ವಿ, ನನಗೂ ಬಳೆ ಸಿಕ್ತು. ಮತ್ತು ಎಷ್ಟು ಚೆನ್ನಾಗಿರೋ ಬಳೆಗಳಿದೆ ಅಂದರೆ, ಸೊ 2 ದೇವಸ್ಥಾನ ಅವತ್ತೇ ಮುಗೀತು ಮಂಗಳವಾರ. ಸೊ 3ನೇ ದಿನ ಬುಧವಾರ ನಾವು ರೆಡಿಯಾಗಿದ್ವಿ. ಇವತ್ತು ಮಹಾಲಕ್ಷ್ಮಿ ಟೆಂಪಲ್, ಶ್ರೀನಿವಾಸನ ಮೊದಲೇ ಹೆಂಡತಿ ಇದ್ದಾರಲ್ಲ ಆ ದೇವಸ್ಥಾನ, ಗೋಲ್ಡನ್ ಟೆಂಪಲ್, ತಮಿಳ್ನಾಡಿಗೆ ಹೋಗಿದ್ದು. ಸೊ ಹಿಂಗೆ ರೆಡಿ ಆಗಿಬಿಟ್ಟು ಎಲ್ಲ ಬಸ್ಸಲ್ಲಿ ಹೋದ್ವಿ. ಯಾಕಂದರೆ ವೆಹಿಕಲ್ ಮಾಡಿದರೆ ತುಂಬ ದುಡ್ಡು ಅಂದ್ಬಿಟ್ಟು ಬಸ್ಸಲ್ಲಿ ಹೋದ್ವಿ. ಸೊ ಅಲ್ಲಿಂದ ಬಸ್ಸಲ್ಲಿ ಹೋಗಿ ತುಂಬ ಖುಷಿಯಾಯಿತು. ಬಿಸಿಲಿಗೂ ಅದಕ್ಕೂ ಸುಸ್ತಾಗಿತ್ತು. ಅಲ್ಲಿ ಲಗೇಜ್ಗಳೆಲ್ಲ ಎತ್ಕೊಂಡು ಬರೀ ಕಾಲಲ್ಲಿ ಅಮ್ಮ. ಅದು ದೇವಸ್ಥಾನ ಮಾತ್ರ ಎಲ್ಲ ಕಪ್ಪು ವಿಗ್ರಹಗಳೇ, ಅದಕ್ಕೆ ಚಿನ್ನ ಹಾಕಿ ಏನು ನೋಡೋಕ್ಕೆ ಖುಷಿ ಆಗ್ತಿತ್ತು. ಸೊ ಅಲ್ಲಿನೂ ಕೂಡ ಮೊಬೈಲ್ ಯೂಸ್ ಇರ್ತಿಲ್ಲ, ಎಲ್ಲ ಅಲ್ಲೇ ಇಟ್ಬಿಟ್ಟು ದರ್ಶನ ಮಾಡ್ಕೊಂಡು ನೈಟ್ ರೈಲ್ವೆ ಸ್ಟೇಷನಿಗೆ ಬಂದು ಬುಧವಾರ ಟ್ರಿಪ್ ಮುಗಿಸಿದ್ವಿ. ಎಲ್ಲರೂ ಎಷ್ಟು ಎನರ್ಜೆಟಿಕ್ಕಾಗಿ 100% ಎನರ್ಜಿಲಿ ಹೋಗಿದ್ವಿ. ಎಲ್ಲ ಡೌನ್ ಆಗಿ ಫುಲ್ 0%ಗೆ ಬಂದಿದ್ವಿ. ಸೊ ತುಂಬ ಖುಷಿಯಾಯಿತು. ನಮಗೆ ಗೋವಿಂದ ದರ್ಶನ ಆಯಿತು. ಸೊ ನಾವು ದೇವಸ್ಥಾನಗಳನ್ನ ಹೋದ್ಮೇಲೆ ನನಗಂತೂ ಪಾಸಿಟಿವ್ ವೈಬ್ ಸಿಕ್ಕಿದೆ. ಸೊ ತುಂಬ ಖುಷಿಯಾಯಿತು, ಹೋಗಿದ್ದಕ್ಕೆ ನೆಮ್ಮದಿ ಸಿಕ್ತು. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.